ಎಲ್ಲರಿಗೂ ನಮಸ್ಕಾರ. ಬಹುಶಃ ಈ ದಿನ ಫೇಸ್ಬುಕ್ ಲೈವ್ ಪ್ರಾರಂಭ ಮಾಡೋಕ್ಕೆ ಮುಂಚೆ ಎಲ್ಲ ನನ್ನ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಒಂದು ಮನವಿ. ಇದೇ 23 ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಚಿಕ್ಕಬಳ್ಳಾಪುರಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಅದೇ ರೀತಿ ಈ 23ರ ಸಭೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕಳೆದ ಒಂದು ವಾರದಿಂದ ನನ್ನ ಸ್ನೇಹಿತರು ತಿಳಿಸಿದಂತೆ ಬಹುಮುಖ್ಯವಾಗಿ ಮೊದಲನೇದಾಗಿ 3ನೇ ಹಂತದ ಶುದ್ಧೀಕರಣ ಹಾಗೂ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ನಿಲುವನ್ನು ತಿಳಿಸಲಿ. ಹಾಗೆ ಇವತ್ತಿನ ಒಂದು ವಿಚಾರಕ್ಕೆ ಬಂದಾಗ ಮೊದಲನೇದಾಗಿ ಸಹಕಾರ ಸಂಘ. ಈ ಸಹಕಾರ ಸಂಘಗಳು ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸ್ತಾ ಇದೆ, ಇದರಿಂದ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನುಕೂಲಗಳೇನು, ಜನರಿಂದ ಸರ್ಕಾರಕ್ಕೆ ಆಗ್ತಾ ಇರ್ತಕ್ಕಂಥ ಅನುಕೂಲಗಳೇನು, ಇವೆಲ್ಲವುಗಳ ಒಂದು ಪಕ್ಷಿ ನೋಟವನ್ನು ಈ ದಿನ ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಹಾಗಾಗಿ ಬಂಧುಗಳೇ, ಮೊದಲನೇದಾಗಿ ಸಹಕಾರ ಸಂಘ ಆ ಹೆಸರೇ ಸೂಚಿಸುವಂತೆಯೇ ಒಂದು ಸಮುದಾಯ, ಒಂದು ಗುಂಪು, ಒಂದು ಸಂಘಟನೆಯಾಗಿ, ಒಂದು ಕಾನೂನುಬದ್ಧವಾಗಿ ನೋಂದಣಿಯಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಸಹಕಾರ ಸಂಘದ ಸ್ಥಾಪನೆ ಅಂತ ಬಂದಾಗ ಭಾರತದಲ್ಲಿ 1908ರಲ್ಲಿ ಪ್ರಾರಂಭ ಆಗ್ತದೆ. ಇದಕ್ಕೆ ಕಾನೂನುಗಳು ರೂಪುಗೊಳ್ತವೆ. ಹಂತ ಹಂತವಾಗಿ ಬದಲಾವಣೆಗಳಾಗ್ತಾ ಬರ್ತಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರಂತೆ ಸ್ಥಾಪನೆ ಆಗ್ತದೆ. ನಾನು ಈ ವಿಚಾರವಾಗಿ ಹೇಳಲಿಕ್ಕೆ ಹೊರಟಾಗ ಬಹಳ ಜ್ಞಾಪಕ ಆಗುವಂಥದ್ದು ಏನಂತಂದರೆ, ಇವತ್ತಿನ ಭಾರತದ ಜನಸಂಖ್ಯೆ ಹಾಗೂ ಗ್ರಾಮೀಣ ಮಟ್ಟಗಳಲ್ಲಿ ಅಭಿವೃದ್ಧಿಯನ್ನು ಈ ಸಹಕಾರ ಸಂಘಗಳು ಅವಲಂಬಿತವಾಗಿದೆ. ಬಹಳ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮೊದಲು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯವಾಗಿದ್ದಾಗ, ಒಂದೇ ಆಗಿದ್ದಾಗ 6/11/1960ರಲ್ಲಿ ಕೋಲಾರದಲ್ಲಿ ಮೊದಲ ಸಹಕಾರ ಸಂಘ ಸ್ಥಾಪನೆ ಆಗ್ತದೆ. 1960ರಿಂದ ಇವತ್ತಿನವರೆಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು 2364 ಸಹಕಾರ ಸಂಘಗಳನ್ನು ನಾವು ಕಾಣ್ಬೋದಾಗಿದೆ. ಸಣ್ಣ ಉದಾಹರಣೆ, ಇಡೀ ನಮ್ಮ ಭಾರತದಲ್ಲಿ 1,94,195 ಇವತ್ತಿನವರೆಗೆ ಸಹಕಾರ ಸಂಘಗಳಿದೆ. ಹಾಗಾದರೆ ಈ ಸಹಕಾರ ಸಂಘಗಳಿಗೆ ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀವಿ. ಈಗಿನ ಮಟ್ಟದಲ್ಲಿ ಸಹಕಾರ ಸಂಘಗಳಂದರೆ ಕೇವಲ ಚುನಾವಣೆಗೆ ಮಾತ್ರ ನೆನಪಾಗ್ತಾ ಇದೆ. ಆದರೆ ಇದೇ ಒಂದು 10 ವರ್ಷಗಳ ಹಿಂದೆ ಸಹಕಾರ ಸಂಘಗಳು ಅಂತಂದರೆ ಒಂದು ಕೃಷಿ ಅಭಿವೃದ್ಧಿ, ಮತ್ತೊಂದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಭಾಗಕ್ಕೆ ಬಂದಾಗ ಹೈನುಗಾರಿಕೆ ಅಭಿವೃದ್ಧಿಯಲ್ಲಿ ಸಹಕಾರ ಸಂಘಗಳ ಪಾತ್ರ ಬಹಳ ಬಹಳ ದೊಡ್ಡದಾಗಿದೆ. ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಅರ್ಥ ಆಗಲಿಕ್ಕೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನಾವು ಪ್ರತಿದಿನ ಕಾಣ್ತಕ್ಕಂತಹ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತಹ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಕೃಷಿ ಪತ್ತಿನ ಪ್ರಾಥಮಿಕ ಸಹಕಾರ ಸಂಘಗಳು, ಇವೆರಡು ಇವತ್ತಿನ ದಿನ ಏನಾಗಿದೆ ಅಂದರೆ ಕೇವಲ ಚುನಾವಣಾ ಪ್ರತಿನಿಧಿಗಳಿಗೆ. ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರದವ್ರಿಗೆ ರೀಸೆಂಟಾಗಿ ನಮ್ಮ ಚಿಕ್ಕಬಳ್ಳಾಪುರ ಚಿಮ್ಮೂಲ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದಾಗ ಸಂದರ್ಭದಲ್ಲಿ ನಿಂತಿಂಥ ಅಭ್ಯರ್ಥಿಗಳು ನೋಡ್ಬೋದು. ಅದು ಯಾರು ಹಾಲು ಹಾಕಿದ್ರೋ, ಅದು ಯಾವಾಗ ಹಾಲು ಹಾಕಿದ್ರೋ ಆ ಭಗವಂತನೇ ನೋಡಬೇಕು. ಈ ಥರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸಹಕಾರ ಸಂಘಗಳು ಹೊರಟಿವೆ. ಕೇವಲ ಒಂದು ಅಧಿಕಾರ ಕೈ ಹಿಡಿಯೋದಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಚುನಾವಣೆಗಳು. ಈ ಸಹಕಾರ ಸಂಘದ ಮೂಲ ಉದ್ದೇಶ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೈನುಗಾರಿಕೆಯ ಅಭಿವೃದ್ಧಿಯಲ್ಲಿ ಸಹಕಾರ ಸಂಘಗಳು ಅತ್ಯಂತ ಯಶಸ್ವಿಯಾಗಿದೆ. ಗ್ರಾಮೀಣ ಮಟ್ಟದಲ್ಲಿ
ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಹಾಲನ್ನು ಕರೆಯುವ ಮೂಲಕ ಸಹಕಾರಕ್ಕೆ ಸಂಘಕ್ಕೆ ನೀಡುವ ಮೂಲಕ ಆ ಹಾಲನ್ನು ಸಹಕಾರ ಸಂಘವು ತಾನೇ ಉತ್ಪಾದಿಸಿ ಅದನ್ನು ಮಾರುಕಟ್ಟೆ ಮಾರಾಟ ಮಾಡೋ ಮೂಲಕ ಅಲ್ಲಿ ಬರ್ತಕ್ಕಂಥ ಲಾಭವನ್ನು ಅದೇ ಹಾಲು ಉತ್ಪಾದಕರಿಗೆ ಹೆಚ್ಚಿನ ರೀತಿಯಲ್ಲಿ ನೀಡ್ತಾ ಇದೆ. ಇದೇ ಒಂದು ಸಹಕಾರ ಸಂಘದ ಒಳಗುಟ್ಟು. ಅಂದರೆ ಯಾವ ಒಬ್ಬ ಸದಸ್ಯ ಸಹಕಾರ ಸಂಘದಲ್ಲಿ ಸದಸ್ಯನಾಗ್ತಾನೋ ಆತ ಆ ಸಹಕಾರ ಸಂಘದಲ್ಲಿ ತನ್ನ ವಹಿವಾಟನ್ನು ಮಾಡ್ತಾ ಆ ವಹಿವಾಟುಗಳಲ್ಲಿ ಬರ್ತಕ್ಕಂಥ ಲಾಭದ ಅತ್ಯಂತ ಹೆಚ್ಚಿನ ಲಾಭವನ್ನು ಅದೇ ಸದಸ್ಯನಿಗೆ ನೀಡ್ತಕ್ಕಂಥದ್ದು ಈ ಸಹಕಾರ ಸಂಘಗಳ ವೈಶಿಷ್ಟ್ಯತೆ. ನಾವುಗಳೆಲ್ಲ ಹಳ್ಳಿಯಲ್ಲಿ ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಬೋನಸ್ ಅಂತ ಕೊಡ್ತಾರೆ. ಅದರ ಉದ್ದೇಶ ಏನಂತಂದರೆ ಆ ಸಹಕಾರ ಸಂಘ, ಆ ಹಾಲು ಉತ್ಪಾದಕರ ಸಹಕಾರ ಸಂಘ ಆ ವರ್ಷದಲ್ಲಿ ಗಳಿಸಿರ್ತಕ್ಕಂಥ ಆದಾಯದಲ್ಲಿ ಒಂದಿಷ್ಟು ಹಣವನ್ನು ಆ ಸಂಘದಲ್ಲಿ ಪ್ರತಿದಿನ ಹಾಲನ್ನು ತಂದು ನೀಡ್ತಕ್ಕಂಥ ಸಂಘಕ್ಕೆ ನೀಡ್ತಕ್ಕಂಥ ಅವರಿಗೆ ಲಾಭವನ್ನು ಗಳಿಸ್ತದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಇದೆಲ್ಲರಿಗೂ ಅರ್ಥ ಆಗಬೇಕು ಅಂತ. ಹಾಗಾದರೆ ಈ ಸಹಕಾರ ಸಂಘಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇದು ಕೃಷಿ ಪತ್ತಿನ ಸಹಕಾರ ಸಂಘಗಳು. ಅವು ಕೂಡ ಇವತ್ತು ಚುನಾವಣೆಯಾಗಿ ಮಾರ್ಪಟ್ಟಿದೆ. ಬೆಂಗಳೂರು, ಚಿಕ್ಕಬಳ್ಳಾಪುರ ಎಲ್ಲೆಲ್ಲೋ ವಾಸ ಇರ್ತಾರೆ. ಅವರು ಬಂದು ಹಳ್ಳಿಗಳಲ್ಲಿ ಯಾರೋ ಕೃಷಿ ಪತ್ತಿನ ಪರಿಕರಗಳು ತೊಗೊತಾರೆ, ಯಾರೋ ರಸಗೊಬ್ಬರಗಳು ತಗೊತಾರೆ, ಯಾರೋ ಚುನಾವಣೆಯಾಗಿ ನಿಲ್ತಾರೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸಂಘದ ಸದಸ್ಯತ್ವ ಪಡೆದಿದ್ದೀರಿ, ಬಹಳ ಸಂತೋಷ. ಆದರೆ ಆ ಸಂಘದಲ್ಲಿ ತಮ್ಮ ಒಂದು ಪಾತ್ರ ಏನು ಅನ್ನೋದೇ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಸಹಕಾರ ಸಂಘಗಳು ನಾನು ಆಗಲೇ ಹೇಳ್ದಂಗೆ ಸದಸ್ಯರ ಅಭಿವೃದ್ಧಿಗಿನ್ನೂ ರಾಜಕೀಯ ಅಭಿವೃದ್ಧಿಗೆ ಜಾಸ್ತಿ ಮನ್ನಣೆ ಸಿಗ್ತಾ ಇದೆ. ಇದು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಗ್ರಾಮೀಣ ಮಟ್ಟದಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂತಹ ರೈತರು, ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಯಾರು ಪರಿಕರಗಳನ್ನ ಕೊಳ್ತಾ ಇದ್ದೀರಾ, ಯಾರು ರಸಗೊಬ್ಬರಗಳನ್ನು ಕೊಳ್ತಾ ಇದ್ದೀರಾ, ನೀವು ವ್ಯವಹಾರ ಮಾಡಿದಂಥ ಹಣದಲ್ಲಿ ಸಂಘ ನಡೀತಾ ಇರಬೇಕಾದ್ರೆ ಆ ಸಂಘದ ಸಂಪೂರ್ಣ ಏಳಿಗೆ ಯಶಸ್ಸು ನಿಮಗೆ ಸಲ್ಲಬೇಕಾಗ್ತದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ದಯವಿಟ್ಟು ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರು ಸಂಘದ ಆಡಳಿತ ವ್ಯವಸ್ಥೆಗೆ ಬರಬೇಕು. ಚುನಾವಣೆಗಳಲ್ಲಿ ರೈತರು ಸ್ಪರ್ಧೆ ಮಾಡಿ. ಇದರಿಂದ ನಿಮ್ಮ ಸಹಕಾರ ಸಂಘ ಅಭಿವೃದ್ಧಿ ಆಗ್ತದೆ. ಹಾಲು ಹಾಕೋನು ಸಂಘದ ಸದಸ್ಯತ್ವವನ್ನು ಪಡೆದಂಥವನು, ಸಂಘದ ಅಭಿವೃದ್ಧಿಯಲ್ಲಿ ಹೆಚ್ಚು ಹಣವನ್ನು ಗಳಿಕೆಯಲ್ಲಿರ್ತಕ್ಕಂಥವನು ಸಂಘದ ಸ್ಥಾನಮಾನವನ್ನು ಅಲಂಕರಿಸಿದಾಗ ಖಂಡಿತ ಆ ಸಂಘಕ್ಕೆ ಆ ರೈತ ಹಾಲು ಉತ್ಪಾದನೆಗೆ ಮಾಡ್ತಕ್ಕಂಥ ಕಷ್ಟಗಳನ್ನು ಆ ವ್ಯಕ್ತಿಗೆ ನೋಡಿರ್ತಾನೆ. ಅಂತಹ ವ್ಯಕ್ತಿ ಆ ಅಧಿಕಾರವನ್ನು ಪಡೆದಂಥ ಸಂದರ್ಭದಲ್ಲಿ ಖಂಡಿತ ಆ ಸಂಘಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಬೇಸಾಯಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಇವುಗಳನ್ನು ರೈತರು ಹೊರಗಡೆ ಕೊಂಡು ಬರೋದಕ್ಕಿಂತ ನಿಮ್ಮ ಸಹಕಾರ ಸಂಘದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ನೇರವಾಗಿ ನ್ಯಾಯಯುತ ಬೆಲೆಗಳಿಗೆ ನಿಮ್ಗೆ ಸಿಗ್ತವೆ. ಇದಾಗಬೇಕು ಅಂತಂದರೆ ನೀವು ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಪಡೆದು ಅಲ್ಲಿ ಇರ್ತಕ್ಕಂಥ ಆದಾಯವನ್ನು ಯಾವ ಮಟ್ಟದಲ್ಲಿ ಬದಲಾಗ್ತಾ ಇದೆ ನೀವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೀವು ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಔಷಧಿಯನ್ನು ಯಾವ ಬೆಲೆಗೆ ತರಿಸ್ತಾ ಇದ್ದೀರಾ, ನಿಮಗೆ ಕಂಪ್ನಿ ಯಾವ ಬೆಲೆಗೆ ಕೊಡ್ತಾ ಇದೆ, ಆ ಕಂಪ್ನಿಯಿಂದ ಸಹಕಾರ ಸಂಘಕ್ಕೆ ಏನು ಲಾಭ ಬರ್ತಾ ಇದೆ, ಆ ಬಂದಂಥ ಲಾಭದಲ್ಲಿ ಈಗ ರೈತರಿಗೆ ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀವಿ, ಈ ಮಾರಾಟ ಮಾಡೋದ್ರಿಂದ ಸಂಘಕ್ಕೆ ಏನು ಲಾಭ ಸಿಗ್ತಾ ಇದೆ, ರೈತರಿಗೆ ಏನು ಲಾಭ ಸಿಗ್ತಾ ಇದೆ ಅನ್ನೋದು ಪ್ರತಿಯೊಂದು ಸಹಕಾರ ಸಂಘಗಳ ನೋಟಿಸ್ ಬೋರ್ಡ್ನಲ್ಲಿರಬೇಕು. ಇದನ್ನು ಕೇವಲ ಜನರಲ್ ಬಾಡಿ ಮೀಟಿಂಗಲ್ಲಿ ವಾರ್ಷಿಕ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಸಂಘ ಅಭಿವೃದ್ಧಿ ಆಗಲ್ಲ. ನೀವುಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಗೌರವಯುತವಾಗಿ ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ನಿಮ್ಮ ಸಂಘದ ವ್ಯವಹಾರಗಳನ್ನು ನೀವು ಪ್ರಶ್ನೆ ಮಾಡಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘಗಳಾಗಿರ್ಬೋದು, ಕೃಷಿ ಪತ್ತಿನ ಸಹಕಾರಗಳ ಸಂಘಗಳಾಗಿರ್ಬೋದು, ಗೃಹ ಮಂಡಳಿ ಸಹಕಾರ ಸಂಘಗಳಾಗಿರ್ಬೋದು, ಹೀಗೆ ಅನೇಕ ಸಹಕಾರ ಸಂಘಗಳನ್ನು ನಾವು ಅಭಿವೃದ್ಧಿಪಡಿಸಬೇಕು. ಅಲ್ಲಿ ಬರ್ತಕ್ಕಂಥ ರೈತರಿಗೆ ಅಭಿವೃದ್ಧಿ ಸಿಗಬೇಕು. ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ಇವತ್ತು ಹಾಲಿನ ರೇಟ್ ಕಡಿಮೆ ಮಾಡಿದ್ರು ಅಥವಾ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು, ಈ ವಿಚಾರವನ್ನು ಕೇವಲ ನಾವು ಟಿ ವಿ ಪೇಪರಲ್ಲಿ ನೋಡೋಂಥದ್ದಲ್ಲ. ಆ ವಿಚಾರದ ಮಹತ್ವವನ್ನು
ನಾವು ಹಳ್ಳಿಗಳಲ್ಲಿ ತಿಳ್ಕೊಬೇಕಾಗಿದೆ. ಇವತ್ತು 1 ಲೀಟ್ರಿಗೆ 50 ರೂಪಾಯಿ ಹಾಲು ಅಂದ್ರೂ ಉದಾಹರಣೆಗೆ 1 ತಿಂಗಳಿಗೆ ಆ ಹಾಲಿನ ದರ ಎಷ್ಟು ಬರ್ತದೆ, ಆ ಹಸುವಿಗೆ ಏನು ಮೇವು ಬೇಕಾಗ್ತದೆ, ಆ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಇತರ ಪೌಷ್ಟಿಕಾಂಶಗಳು ಯಾವುವು, ಈ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಒಣಮೇವು ವ್ಯವಸ್ಥೆ ಏನು, ಇವೆಲ್ಲವುಗಳನ್ನು ಸೇರಿಸಿದಾಗ ನಾವು ನೋಡಬೇಕಾಗ್ತದೆ. ಬಂಧುಗಳೇ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಿಶ್ರ ಬೇಸಾಯ ಅಂದರೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಬಹಳ ಮಹತ್ವವನ್ನು ಪಡೆದಿದೆ. ಇತ್ತೀಚಿನ ದಿನಗಳಲ್ಲಿ 2010ರಿಂದ ಈಚೆಗೆ ಬಹಳ ಮುಖ್ಯವಾಗಿ ಕರ್ನಾಟಕದ ಜಿಲ್ಲಾ ಸಹಕಾರ ಸಂಘಗಳಿಗೆ ನೆಕ್ಸ್ಟ್ ಬರ್ತೀನಿ. ಸೊ ಹೀಗಾಗಿ ಸಹಕಾರ ಸಂಘದ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪ್ರತಿ ವರ್ಷ ತಮ್ಮ ಗ್ರಾಮದಲ್ಲಿ ನೀಡ್ತಕ್ಕಂತಹ ವಾರ್ಷಿಕ ಸಭೆಗಳಲ್ಲಿ ನೀವು ಕಂಪಲ್ಸರಿ ಹಾಜರಾಗಬೇಕು. ಕಾರಣ ಇಷ್ಟೇ, ಆ ಒಂದು ದಿನ ಸದಸ್ಯರಿಗೆ ಪ್ರಶ್ನೆ ಮಾಡುವಂಥ ಸಂಪೂರ್ಣ ಹಕ್ಕನ್ನು ನೀಡಿರ್ತಾರೆ. ಆ ದಿನ ಅಧಿಕಾರಿಗಳು ಉತ್ತರ ಕೊಡಲಿಕ್ಕೆ ಸಿದ್ಧರಿರಬೇಕಾಗ್ತದೆ. ಅದೇ ರೀತಿ ಆ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಚುನಾವಣೆಯ ನೋಟಿಫಿಕೇಶನ್ ಆದಮೇಲೆ ನಾನು ಸೈನ್ ಹಾಕಬೇಕಾಗಿತ್ತು, ನಾನು ಇಷ್ಟು ಹಾಲು ಹಾಕಬೇಕಾಗಿತ್ತು, ಇಷ್ಟು ದಿನ ಡೈರಿಯಲ್ಲಿ ವ್ಯವಹಾರ ಮಾಡಬೇಕಾಗಿತ್ತು, ಇಷ್ಟು ಕೃಷಿ ಪರ್ಕಗಳು ಕೊಳ್ಳಬೇಕಾಗಿತ್ತು ಅಂತೇಳಿ ನಾಮಿನೇಷನ್ ದಿನ ತಾವ್ಯಾರೂ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಸೊ ನೀವುಗಳೆಲ್ಲ ಏನು ಮಾಡಬೇಕು, ಸಂಘದ ಸದಸ್ಯರಾಗಿರೋದ್ರಿಂದ ತಮ್ಮ ಒಂದು ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ತಾವುಗಳು ಆ ಸಂಘದ ವ್ಯವಹಾರಗಳನ್ನು, ಕಾನೂನು ನಿಯಮಗಳನ್ನು ಮೊದಲು ತಿಳ್ಕೊಬೇಕು. ಕೇವಲ ಸಂಘದ ಸದಸ್ಯತ್ವ ಪಡೆದುಬಿಟ್ರೆ ಪ್ರಯೋಜನ ಇಲ್ಲ. ಆ ಸಂಘದ ಉದ್ದೇಶ ಎಲ್ಲವನ್ನು, ಕಾರಣ ಇಷ್ಟೇ, ಈಗ ನಾವು ಒಂದು ಮೊಬೈಲ್ ಕೊಂಡ್ಬೇಕಾದ್ರೆ ಆ ಮೊಬೈಲ್ನ ಎಲ್ಲ ಫೀಚರ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಎಷ್ಟು ಕ್ಯಾಮ್ರಾ ಇದೆ, ಎಷ್ಟು GB ಇಂಟರ್ನೆಟ್ ಇರುತ್ತೆ, ಎಷ್ಟು GB ಸ್ಟೋರೇಜ್ ಇರುತ್ತೆ, ಇದರಲ್ಲಿ ಸ್ಟೋರೇಜ್ ಏನೇನಿದೆ, ಹೊಸ ಫೀಚರ್ಸ್ ಏನು ಕೊಟ್ಟಿದೆ, ಇದೆಲ್ಲ ನಾವು ಯೋಚನೆ ಮಾಡಿದಾಗ ಒಂದು ಸಹಕಾರ ಸಂಘ ನಮ್ಮ ಒಂದು ಹಣದಲ್ಲಿ ನಡೀತಾ ಇರಬೇಕಾದ್ರೆ ಅದರ ಸಂಪೂರ್ಣ ವ್ಯವಹಾರವನ್ನು ನಾವು ತಿಳ್ಕೊಬೇಕು. ಯಾಕೆಂತಂದರೆ ಈಗ ನಾನು 10,000 ರೂಪಾಯಿ ಕೊಟ್ಟು ಒಂದು ಮೊಬೈಲ್ ಕೊಂಡು ಅದು ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಕಂಪ್ನಿನ ಬೈಕೊತೀವಿ. ಅದೇ ರೀತಿ ಒಂದು ಸಂಘದ ಸದಸ್ಯತ್ವವಾಗಿ ಆ ಸಂಘದ ಬಗ್ಗೆ ಯಾವುದೇ ಮಾಹಿತಿಯನ್ನು ಪಡೆಯದೇ ಇದ್ದಾಗ ಅದು ಏನಾಗ್ತದೆ ಅಂದರೆ, ಇವತ್ತು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಇಡೀ ಕರ್ನಾಟಕ ಆಗಿರ್ಬೋದು, ಕೇವಲ ಸಹಕಾರ ಸಂಘಗಳು ಚುನಾವಣೆಗೆ ಸೀಮಿತ ಆಗ್ತಾ ಇದ್ದಾವೆ. ಹೈನುಗಾರಿಕೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿಪಡಿಸೋಂಥ ಕೆಲಸಗಳು ಯಾವುದೂ ಆಗಿಲ್ಲ. ಯಾವುದೇ ಒಂದು ಕೃಷಿ ಉತ್ಪನ್ನಗಳ ರಿಯಾಯಿತಿ ದರದಲ್ಲಿರ್ತಕ್ಕಂಥ ಒಂದು ಮಾರುಕಟ್ಟೆ ಸ್ಥಾಪನೆ ಆಗಿಲ್ಲ. ಹೈನುಗಾರಿಕೆಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸಹ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ನಾವು ಕಂಡಿಲ್ಲ. ಇದೆಲ್ಲದರ ಜೊತೆ ಆ ರೇಟ್ಗಳು ಏನು ನೀಡ್ತಾ ಇದ್ದಾರೆ, ಸೇಮ್ ನಮ್ಮ ಕೃಷಿ ಮಾರುಕಟ್ಟೆ APMC ಆರ್ಡ್ ಏನಿದೆ ಅದು ರೈತರ ಕೈಗೆ ಇಲ್ಲ. ಇತ್ತೀಚೆಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಲೋಕಾಯುಕ್ತ ರೈಡ್ ಕೂಡ ಆಯಿತು. ಇನ್ನೂ ನಾವು ಚಿಕ್ಕಬಳ್ಳಾಪುರ ಜನತೆ ಯಾವುದ್ಯಾವುದನ್ನು ಎಲ್ಲೆಲ್ಲಿ ಏನೇನು ನೋಡಬೇಕೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ಪರಿಹರಿಸೋಂಥವ್ರು ಯಾರು ಅಂತಂದರೆ, ನೋಡಿ, ಇವತ್ತು ನಾನು ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಕೇಳೋದಿಷ್ಟೇ, ತಾವುಗಳು ಆ ಸಂಘದ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ತಾವುಗಳು ಅಲ್ಲಿ ಪ್ರಶ್ನೆ ಮಾಡಬೇಕಾಗಿರ್ತದೆ. ಪ್ರತಿಯೊಂದನ್ನು ನೀವು ಕೇಳಬೇಕಾಗಿರ್ತದೆ. ದರ ನಿಗದಿ ಆಗಿರಬಹುದು, ಇನ್ನೊಂದಾಗಿರ್ಬೋದು, ಅದು ನಿಮ್ಮ ವ್ಯಾಪ್ತಿಗೆ ಬರ್ತದೆ. ನೀವು ಪ್ರಶ್ನೆ ಮಾಡಬೇಕು. ಕಮಿಷನ್ ಆಗಿರ್ಬೋದು, ಕಮಿಷನ್ ಪಡೆಯೋರಾಗಿರ್ಬೋದು, ಕಮಿಷನ್ ಕೇಳೋವಂಥ ವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ಸದಸ್ಯರು. ಸೊ ಕೃಷಿ ಮಾರುಕಟ್ಟೆಯನ್ನು ನಾವು ಇನ್ನು ಕೆಲವು ದಿನಗಳು ಹೀಗೆ ಬಿಟ್ಕೊಂಡು ಹೋದರೆ, ಬಹುಶಃ ನನಗೆ ಗೊತ್ತಿದ್ದಂಗೆ ಸುಮಾರು 9 ವರ್ಷ ಆಗಿರಬೇಕು ನಮ್ಮ APMCಗೆ ಚುನಾವಣೆ ಮಾಡಿ. ಯಾಕೆ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೇನು ರೈತರು ಪ್ರಶ್ನೆ ಮಾಡಬಾರ್ದು ಅಂತ ಮಾಡ್ತಿಲ್ವೋ, ಅಥವಾ ರೈತರೇನಾದರೂ ಬಂದು ಇದಾಗ್ತದಂತ ಮಾಡ್ತಿಲ್ವೋ, ಅಥವಾ ರಾಜಕೀಯ ಹಿನ್ನೆಲೆಗಳಿಂದ ಚುನಾವಣೆಗಳು ನಡೀತಿಲ್ಲೋ ನನಗೆ ಗೊತ್ತಿಲ್ಲ. ನಾನು ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಲ್ಲಿ ಮನವಿ ಮಾಡೋದೇನಂತಂದರೆ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ APMCಗೆ ಆದಷ್ಟು ಬೇಗ ನಿಮ್ಮ ನಾಯಕತ್ವದಲ್ಲೇ ಒಂದು ಚುನಾವಣೆಯನ್ನು ಮಾಡಿ ರೈತರಿಗೆ ಉತ್ತಮ ರೈತರನ್ನು ಅದರಲ್ಲಿ ಆಯ್ಕೆ ಮಾಡುವಂಥ ಕೆಲಸ ಆಗಲಿ. ಆ ರೈತರು ಆ ಕೃಷಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಫ್ಲವರ್ ಮಾರ್ಕೆಟಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಆ ಸಮಸ್ಯೆಗಳನ್ನು ಅವರೇ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಂಸ್ಥೆಯನ್ನು ಈಗಾಗಲೇ ಏನಿದೆ ಅದರಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಕೂರಿಸೋಂಥ ಕೆಲಸ ನಮ್ಮ ಚಿಕ್ಕಬಳ್ಳಾಪುರ MLA ಆದಂಥ ಪ್ರದೀಪ್ ಈಶ್ವರಣ್ಣನವರ ಜವಾಬ್ದಾರಿಯಾಗಿದೆ. ತಾವು ದಯವಿಟ್ಟು
ಕಮಿಷನ್ ದಂಧೆ ನಿಲ್ಲಬೇಕು, ಕೃಷಿ ಪತ್ತಿನ ಸಹಕಾರಗಳು ಬೆಳಿಬೇಕು ಅಂದರೆ APMCಗೆ ಆದಷ್ಟು ಬೇಗ ಚುನಾವಣೆ ನಡೆಯುವಂಥ ರೀತಿಯಲ್ಲಿ ಮಾಡಬೇಕಂತ ಈ ಮೂಲಕ ಮನವಿ ಮಾಡ್ತೇನೆ. ಇನ್ನು ಈ ಸಹಕಾರ ಸಂಘಗಳಿಂದ ನಮ್ಗೆ ಆಗ್ತಕ್ಕಂಥ ಅಭಿವೃದ್ಧಿ ಏನಂತಂದರೆ, ನಾನು ಮೊದಲೇ ಹೇಳಿದ ಹಾಗೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಈ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ದಿನನಿತ್ಯದ ವ್ಯವಹಾರಗಳಿಗೆ ಹಣಕಾಸಿನ ಕೊರತೆ ಇರಲ್ಲ. ಅದೇ ರೀತಿ ಮಿಶ್ರ ಬೇಸಾಯ ಮಾಡುವಂಥ ಸಂದರ್ಭದಲ್ಲಿ ಇವುಗಳ ಅನುಕೂಲ ಹೆಚ್ಚಾಗಿರ್ತದೆ. ಕೃಷಿ ಪರಿಕರಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಹೈನುಗಾರಿಕೆ ಆಗಿರಬಹುದು, ಅಥವಾ ಕ್ರೆಡಿಟ್ ಬ್ಯಾಂಕ್ಗಳು, ನಾಬಾರ್ಡ್ ಬ್ಯಾಂಕ್ಸ್ ಅಂತ ಏನು ಕರಿತೀವಿ, ಕಡಿಮೆ ಬಡ್ಡಿ ಮತ್ತು ಬಡ್ಡಿ ರಹಿತ ಸಾಲಗಳ ಸಿಗೋ ಸೌಲಭ್ಯ ಇದೆ. ತಾವುಗಳ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರು ಈ ಸದಾವಕಾಶವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನೀಡ್ತಾ ಇರತಕ್ಕಂಥ ಕೃಷಿ ಪತ್ತಿನ ಸಾಲಗಳನ್ನು ಅನೇಕ ರೈತರು ಬಳಕೆ ಮಾಡ್ತಿಲ್ಲ. ಸುಮಾರು ದುಡ್ಡು ಪ್ರತಿ ವರ್ಷ ರಿನಿವಲ್ ಒಂದು ವ್ಯವಸ್ಥೆ ಇರ್ತದೆ, ಆದರೆ ಉಚಿತವಾಗಿ ಬಡ್ಡಿ ರಹಿತ ಸಾಲಗಳು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಿಗ್ತಾ ಇದೆ. ರೈತರು ಯಾರು ಮುನ್ನೆಲೆಗೆ ಬಂದು ಅದು ಪಡಿತಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೇವಲ ಒಂದು ಹುದ್ದೆಯನ್ನು ಅಲಂಕರಿಸ್ತಿದ್ದಾರೆ ಹೊರತು ಆ ಸಂಘದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಒಬ್ಬ ಸಹಕಾರ ಸಂಘಗಳ ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಮತದಾನ ನೀಡಿರ್ತಕ್ಕಂಥದ್ದು ಅವರು ಆ ಹುದ್ದೆಯನ್ನು ಎಂಜಾಯ್ ಮಾಡಲಿಕ್ಕೋ 4 ಕಡೆ ಹೇಳ್ಕೊಳ್ಲಿಕ್ಕೋ ಅಲ್ಲ. ಮತದಾನವನ್ನು ಭಿಕ್ಷೆಯನ್ನು ಪಡೆದಂಥ ಚುನಾಯಿತ ಪ್ರತಿನಿಧಿಗಳು ಅವರ ಯೋಗಕ್ಷೇಮವನ್ನು, ಆ ಸಂಘದ ಅಭಿವೃದ್ಧಿಯನ್ನು, ಆ ಸಂಘದ ಸದಸ್ಯರಿಗೆ ಹೆಚ್ಚಿನ ಒಂದು ಯೋಜನೆಗಳಾಗಿರ್ಬೋದು, ಅನುಕೂಲ ವ್ಯವಸ್ಥೆಗಳನ್ನು ಮಾಡುವಂಥ ದೊಡ್ಡ ಜವಾಬ್ದಾರಿ ಸಂಘದಲ್ಲಿ ಆಯ್ಕೆಯಾದವ್ರಿಗಿರುತ್ತೆ. ಕೇವಲ ಸಂಘದ ಪದವಿಗಳನ್ನು ಪಡೆದು, ಯಾಕೆಂತಂದರೆ ಕೆಲವೊಂದು ವಿಚಾರಗಳು ಬಹಳ ಮನಸ್ಸಿಗೆ ನೋವಾಗ್ತದೆ. ಹಾಗಾಗಿ ಬಂಧುಗಳೇ, ಮುಂದಿನ ದಿನಗಳಲ್ಲಿ ರೈತರಾದಂಥ ನಾವುಗಳು, ಬಿಕಾಸ್ ನಾನು ರೈತ ಅಲ್ಲ, ಬಟ್ ರೈತರ ಮಕ್ಕಳಾಗಿ ಹೇಳ್ತಾ ಇದ್ದೀನಿ, ರೈತರಾದಂಥ ತಾವುಗಳು ಮತದಾನ ಮಾಡೋಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅವನು ಕೃಷಿಕನ, ನಿಜವಾಗ್ಲೂ ಅವನು ಹಾಲು ಹಾಕ್ತಿದ್ದಾನ, ಅವನು ಹಾಲು ಹಾಕಿದಾನ. ಸೊ ಈ ವ್ಯವಸ್ಥೆಗಳನ್ನು ತಾವು ದಯವಿಟ್ಟು ಗಮನಿಸಿ. ಎಲ್ಲ ಸಂಘಗಳಲ್ಲಿ ಕೇವಲ ಅದೊಂದೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಕೀಲರ ಸಂಘದಲ್ಲಾಗಿರ್ಬೋದು, ಆ ವ್ಯಕ್ತಿ ವಕೀಲ್ ಪ್ರಾಕ್ಟೀಸ್ ಮಾಡ್ತಿದ್ದಾನ, ಆ ವ್ಯಕ್ತಿ ಸಂಘದ ಸದಸ್ಯರ ಯೋಗಕ್ಷೇಮವನ್ನು ನೋಡ್ತಿದ್ದಾನ, ಸಂಘದ ಸದಸ್ಯತ್ವ ಕೆಲಸ ಮಾಡ್ತಿದ್ದಾನೆ. ಹೀಗೆ ಅನೇಕ ವಿಚಾರಗಳನ್ನು ಮತದಾನದಕ್ಕೆ ಮುಂಚೆ ನಾವುಗಳು ಯೋಚನೆ ಮಾಡಿ ಮತದಾನಕ್ಕೆ ಹೋಗಬೇಕು. ಯಾಕಂತಂದರೆ ನಾವು ನೀಡೋವಂಥ ಮತ ಕೇವಲ ಒಂದು ಜಾತಿ ನೋಡೋ, ಒಂದು ಧರ್ಮ ನೋಡೋ, ಒಂದು ಹಣಕಾಸನ್ನು ನೋಡಿ ಆಗಬಾರ್ದು. ಆ ಮತ ಹೇಗಿರಬೇಕು ಅಂತಂದರೆ ನಮ್ಮ ಸಂಘದ ಅಭಿವೃದ್ಧಿಗೆ ಮತ ನೀಡೋಂಥದ್ದಾಗಿರಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಸಹಕಾರ ಸಂಘಗಳು ನಮ್ಮ ಕೈ ಮೀರಿ ರಾಜಕೀಯ ಕಪಿಮುಷ್ಟಿಗೆ ಹೋಗ್ತಾ ಇದೆ. ಅವುಗಳನ್ನು ಬದಲಿಸಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡೋದು, ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಇವತ್ತು ಸಹಕಾರ ಸಂಘಗಳ ಅಭಿವೃದ್ಧಿ ಆದರೆ ಕೃಷಿ ಪರಿಕರಗಳು ಕಡಿಮೆ ರೇಟಿಗೆ ಸಿಗ್ತವೆ, ಕೃಷಿ ರಾಸಾಯನಿಕಗಳು ಕಡಿಮೆ ರೇಟಿಗೆ ಸಿಗ್ತವೆ, ಇವುಗಳಿಗೆ ಬೇಕಾದಂಥ ಕೃಷಿ ಸಾಲಗಳು ಬಡ್ಡಿ ರಹಿತವಾಗಿ ಕಡಿಮೆ ಬಡ್ಡಿಗೆ ಸಾಲ ಸಿಗ್ತವೆ. ಅದೇ ರೀತಿ ಇವತ್ತು ಮಹಿಳಾ ಶ್ರೀಶಕ್ತಿ ಸಂಘಗಳು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 4,000ಕ್ಕಿಂತ ಹೆಚ್ಚು ಸಂಘಗಳಿದೆ. ಧರ್ಮಸ್ಥಳ ಸಹಕಾರ ಸಂಘಗಳಿದೆ. ಇವತ್ತು ಧರ್ಮಸ್ಥಳ ಸಹಕಾರ ಸಂಘ ಕೇವಲ 5 ವರ್ಷದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ಆಗಿರ್ತಕ್ಕಂಥ ಮಹಿಳಾ ಸಹಕಾರ ಸಂಘಗಳು ಯಾಕೆ ಅಭಿವೃದ್ಧಿ ಆಗ್ತಿಲ್ಲ? ಇದರೆಲ್ಲದರ ಕಾರಣ ಹುಡುಕಿ ಹೊರಟಾಗ ಏನಾಗ್ತಾ ಇದೆ ಅಂತಂದರೆ, ಇವತ್ತು ಎಲ್ಲ ಸಹಕಾರ ಸಂಘಗಳು ರಾಜಕೀಯವನ್ನು ಕಪಿಮುಷ್ಟಿಗೆ ಹೋಗ್ತಾ ಇದೆ. ಇದಾಗಬಾರ್ದು ಅಂತಂದರೆ ಆ ಸಂಘದ ಸದಸ್ಯರು, ಆ ಸಂಘವಾದ ಅಧ್ಯಕ್ಷರನ್ನಾಗಿರ್ಬೋದು, ಪದಾಧಿಕಾರಿಗಳನ್ನಾಗಿರ್ಬೋದು ಪ್ರಶ್ನೆ ಮಾಡೋವಂಥದ್ದಾಗಿರ್ಬೋದು. ಇದನ್ನು ನಾವು ಕಲಿಬೇಕು. ಒಳ್ಳೆಯದನ್ನು ಮಾಡಿದ್ರೆ ಪ್ರಶಂಸೆ ಮಾಡಬೇಕು. ಒಳ್ಳೇದು ಮಾಡ್ತಿಲ್ಲ ಅಂತಂದರೆ ಅವ್ರಿಗೆ ಗುರುತಿಸಿ ಹೇಳಬೇಕು. ಒಳ್ಳೇದು ಹೇಳಿದ್ರು ಅವ್ರು ಮಾಡಲಿಲ್ಲ ಅಂತಂದಾಗ ಅಂಥವರನ್ನು ಆ ಪದವಿಗಳಿಂದ ತೊಲಗಿಸ್ಬೇಕು. ಈ ಕೆಲಸ ಆದಾಗ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರದ ಸಹಕಾರ ಸಂಘಗಳು, ಯಾಕೆಂತಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಧ್ಯಮ ವರ್ಗದ ಜನರು ಜಾಸ್ತಿ ಇರೋದ್ರಿಂದ, ಕೃಷಿಯನ್ನು ನಂಬ್ಕೊಂಡಿರೋರು ಜಾಸ್ತಿ ಇರೋದ್ರಿಂದ, ಹೈನುಗಾರಿಕೆಯನ್ನು ನಂಬ್ಕೊಂಡಿರೋರು ಜಾಸ್ತಿ ಇರೋದ್ರಿಂದ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಚೀಮೂಲ್ ತಂದರು. ಅದೇ ರೀತಿ ಅದನ್ನು ಅಭಿವೃದ್ಧಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಪಡಿಸಿದ್ರು. ಆದರೆ ಯಾವೊಬ್ಬ ಸದಸ್ಯ ಕೂಡ ಪ್ರತಿದಿನ ಹಾಲು ಕರೆದು ಹಾಕೋರೇ ಇಲ್ಲ.
ಯಾರೋ ಹೆಸರಲ್ಲಿ ಹಾಕೋದು, ಯಾರೋ ಅಲ್ಲಿ ಹಾಕೋದು, ಯಾವನೋ ಪರಿಕರಗಳು ಕೊಂಡೋದು, ಯಾರೋ ಅಧ್ಯಕ್ಷರಾಗೋದು. ಸಂಘದ ಸದಸ್ಯತ್ವ ಪಡೆದ ಮಾತ್ರಕ್ಕೆ ಒಂದು ಚುನಾವಣೆ ಸ್ಪರ್ಧಿಸೋದಾದರೆ ಆ ಸಂಘದ ಏನು ನಿಯಮಾವಳಿಗಳಿರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಅವುಗಳನ್ನ ಅರ್ಥ ಮಾಡ್ಕೊಳೋಂಥ ವ್ಯಕ್ತಿ ಯಾರು? ಇವತ್ತು ಒಂದು ಸಹಕಾರ ಸಂಘದ ಚುನಾವಣೆ ನಡೆದ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗ್ತಾ ಇದೆ. ಇದರಿಂದ ಸಹಕಾರ ಸಂಘಕ್ಕೆ ಆಗುವಂಥ ಅನುಕೂಲಗಳು ಝೀರೋ. ಹಾಗಾಗಿ ರೈತರೇ, ನಾನು ನಿಮ್ಮಲ್ಲಿ ಇಷ್ಟೇ ಕೇಳೋವಂಥದ್ದು, ಆದಷ್ಟು ಬೇಗ ನಮ್ಮ MLA ಅವ್ರಿಗೆ ಈ ಮುಖಾಂತರ ಮನವಿ ಮಾಡ್ತೇನೆ, ದಯವಿಟ್ಟು ಕಮಿಷನ್ ದಂಧೆ ನಿಲ್ಲಬೇಕು, ನಮ್ಮ ರೈತರಿಗೆ ಅನುಕೂಲ ಆಗಬೇಕು, ಫ್ಲವರ್ ಮಾರ್ಕೆಟ್ಗೆ ಅನುಕೂಲ ಆಗಬೇಕು. ಫ್ಲವರ್ ಮಾರ್ಕೆಟ್ ಹೊಸದಾಗಿ ಆಗಬೇಕು ಅಂತಂದರೆ ಅಲ್ಲಿ ಒಂದು ಉತ್ತಮವಾದಂತಹ ಚುನಾವಣಾ ಪ್ರತಿನಿಧಿಗಳು APMC ಆಡಲ್ಲಿ ಕೂರಬೇಕು. ಈ ಕೆಲಸದ ಇದು ಒಂದು ಜವಾಬ್ದಾರಿಯಾಗಿ ನಮ್ಮ ಶಾಸಕರು ತಗೊಬೇಕು. ಈ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ APMC ಚುನಾವಣೆ ನಡೀಬೇಕು. ಅದೇ ರೀತಿ ಬಹಳ ಮುಖ್ಯವಾಗಿ ಇದರಿಂದ ನಮ್ಮ ರೈತರಿಗೆ ಆಗ್ತಾ ಇರ್ತಕ್ಕಂತಹ ಕಮಿಷನ್ ಹಾವಳಿಯನ್ನು ಖಂಡಿತ ನಾವು ನಿಲ್ಲಿಸ್ಬೋದು. ಯಾಕೆಂದರೆ ಅಲ್ಲಿ ರೈತರು ಹೋಗಿ ಆಡಳಿತ ಮಂಡಳಿಯಲ್ಲಿ ಕೂತಾಗ ಅಧಿಕಾರಿಗಳಿಗೆ ಗೌರವ ಮತ್ತು ಸಹಕಾರನ ನೀಡಿದಾಗ ಅಧಿಕಾರಿಗಳನ್ನು ನಾವು ಪದಾಧಿಕಾರಿಗಳು ಪ್ರಶ್ನೆ ಮಾಡೋಂಥ ಸಂದರ್ಭದಲ್ಲಿ ಖಂಡಿತ ನಮ್ಮ ಕೃಷಿ ರೈತರಿಗೆ ಅನುಕೂಲ ಆಗ್ತದೆ. ಇವತ್ತು APMC ಆಡಲ್ಲಿ ರೈತರನ್ನು ರಕ್ಷಣೆ ಮಾಡೋಂಥವ್ರಾಗಲಿ, ರೈತರ ಕಷ್ಟಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಅಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಹಾಗಾಗಿ ನಾನು ಮಾನ್ಯ ಶಾಸಕರಲ್ಲಿ ಅತ್ಯಂತ ಕಳಕಳಿ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ APMC ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿ. ಅದೇ ರೀತಿ ರೈತರಲ್ಲಿ ನನ್ನ ಕಳಕಳಿ ಮನವಿ ಏನಂತಂದರೆ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ APMC ಆಗಿರ್ಬೋದು, ತಮ್ಮೂರುಗಳಲ್ಲಿರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, ಇವುಗಳಲ್ಲಿ ನಿಜವಾದ ರೈತರನ್ನು ನಾಮಿನೇಷನ್ ಹಾಕೋ ಮುಖಾಂತರ ಹಣಕ್ಕೆ ಮಾರಿ ಹೋಗದೆ, ಜಾತಿಗೆ ಮಾರಿ ಹೋಗದೆ, ಸಂಬಂಧಗಳಿಗೆ ಮಾರಿ ಹೋಗದೆ ಮತದಾನವನ್ನು ಮಾಡಿ ಅಂತ ನಾನು ಮನವಿ ಮಾಡ್ತೇನೆ. ಯಾಕೆಂತಂದರೆ ಇವತ್ತಿನ ಹೈನುಗಾರಿಕೆ ಕೃಷಿ ಅಭಿವೃದ್ಧಿಯಲ್ಲಿ ಸಹಕಾರ ಸಂಘಗಳನ್ನು ಹೊರತುಪಡಿಸಿದರೆ ಬಹಳ ಕಷ್ಟ ಆಗ್ತದೆ. ಖಾಸಗಿ ಬ್ಯಾಂಕ್ಗಳು, ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಬಡ್ಡಿ ಕಟ್ಟೋಕ್ಕಾಗಲ್ಲ. ಇವತ್ತು ನಾನು ಚಿಕ್ಕಬಳ್ಳಾಪುರ ನ್ಯಾಯಾಲಯಗಳಲ್ಲಿ ನೋಡ್ತಾ ಇರ್ತೀನಿ, ಕೃಷಿ ಅಭಿವೃದ್ಧಿ ಲೋನ್ ಅಂತ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಲೋನ್ ಅಂತೇಳಿ 10 ಲಕ್ಷ 20 ಲಕ್ಷ ತೊಗೊಂಡು ಅದು ಇವತ್ತು 30 ಲಕ್ಷ 40 ಲಕ್ಷಗಳಾಗಿ ಕೂತಿದೆ. ರೈತರು ಅಲ್ಲಿ ಸಾಲ ಮಾಡೋದಕ್ಕಿಂತ ತಮ್ಮ ಬೆಳೆಗೆ ಬೇಕಾಗಿರ್ತಕ್ಕಂಥ ವಾರ್ಷಿಕ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಸಾಲವನ್ನು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಡೆಯಿರಿ. ಇದರಿಂದ ನಿಮಗೆ ಅತಿ ಕಡಿಮೆ ಬೆಲೆ ಮತ್ತು ಬಡ್ಡಿ ರಹಿತ ಸಾಲಗಳು ಇವೆ. ಹಾಗಾಗಿ ಇವುಗಳೆಲ್ಲವನ್ನು ತಾವು ಬಳಸ್ಕೊಳ್ಳಿ. ತಮ್ಮ ಸದಸ್ಯತ್ವವನ್ನು, ಈಗ ಯಾರು ಸದಸ್ಯತ್ವ ಇಲ್ಲೋ ಅವರು ನಿಮ್ಮೂರಿನ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯತ್ವ ಮಾಡಿಸಿ. ಯಾರು ರೈತರಾಗಿ ಹಾಲು ಹಾಕ್ತಿದ್ದೀರೋ, ಯಾರ್ದು ಸದಸ್ಯತ್ವವಿಲ್ಲ ಅವರು ಸ್ಪಷ್ಟ ಸದಸ್ಯತ್ವ ಪಡೆಯಿರಿ. ಸೊ ಇದು ನಿಮ್ಮ ಹಕ್ಕಾಗಿರ್ತದೆ. ಈಗ ಕೃಷಿ ಪತ್ತಿನ ಸಹಕಾರದಲ್ಲಿ ಬೇಕಾದಂಥ ಬೇಸಾಯ ಕೊಂಡ್ಕೊಂಬರ್ತೀರ, ಆದರೆ ನಿಮ್ದು ಅಲ್ಲಿ ಸದಸ್ಯತ್ವನೇ ಇಲ್ಲ ಅಂತಂದರೆ, ಹಾಗಾಗಿ ಸಂಘದ ಸದಸ್ಯತ್ವವನ್ನು ಪಡೆಯಿರಿ. ಸಂಘದ ವ್ಯವಹಾರಗಳ ಬಗ್ಗೆ ಗಮನ ಇರಲಿ. ಪ್ರತಿ ವರ್ಷ ಆಡಿಟ್ ಮಾಡಿಸಿರ್ತಾರೆ, ಅಟ್ಲೀಸ್ಟ್ ಆ ಆಡಿಟಲ್ಲಿ ಏನಿದೆ ಅನ್ನೋದಾದರೂ ನೋಡಿ. ನೀವು ತಿಂಗಳು ಹೋಗಿ ಅವ್ರನ್ನ ಕೇಳದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆಡಿಟ್ ರಿಪೋರ್ಟ್ ಬಂದಾಗ ಜನರಲ್ ಬಾಡಿ ಮೀಟಿಂಗಲ್ಲಿ ಎಷ್ಟು ಆದಾಯ ಬಂದಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಆ ಖರ್ಚು ಅವಶ್ಯಕತೆ ಇತ್ತಾ, ಹಾಗಾಗಿ ಸಂಘಕ್ಕೆ ಲಾಭ ಎಷ್ಟು ಬಂದಿದೆ, ಆ ಲಾಭದಲ್ಲಿ ಸದಸ್ಯರಿಗೆ ಏನು ಸಿಗ್ತಿದೆ, ಆ ಸದಸ್ಯರಿಗೆ ಯಾವ ಮುಖಾಂತರ ಬರ್ತಿದೆ ಅನ್ನೋದನ್ನು ತಾವು ದಯವಿಟ್ಟು ನೋಡಿ. ಹಾಗಾಗಿ ಬಂಧುಗಳೇ, ಈ ದಿನದ ವಿಷಯದಲ್ಲಿ ನನ್ನ ಕಳಕಳಿ ಮನವಿ ಇಷ್ಟೇ. ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ಸಹಕಾರ ಸಂಘಗಳ ಪಾತ್ರ ಅತ್ಯಂತ ಹೆಚ್ಚಾಗಿದೆ. ಹಿಂದೆ ಅದು ಅನುಕೂಲ ಆಗ್ತಿತ್ತು, ಈ ನಡುವೆ ಅದು ಅನುಕೂಲ ಆಗ್ತಿಲ್ಲ. ಇವಾಗ DCC ಬ್ಯಾಂಕ್ ಇರ್ಬೋದು, PLD ಬ್ಯಾಂಕ್ ಇರ್ಬೋದು, ಅತ್ಯಂತ ಉತ್ಯುನ್ನತವಾಗಿ ಕೆಲಸ ಮಾಡ್ತಿದೆ. ಅಲ್ಲಿ ಸಾಲ ಸೌಲಭ್ಯಗಳು ಸಿಗ್ತಾ ಇದೆ. ಅದು ರಾಜಕೀಯ ವಸ್ತುವತ್ತಾಗಿರದೆ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಸಿಗಬೇಕು. ಈ ನಿಟ್ಟಿನಲ್ಲಿ ಸಹಕಾರ ಸಂಘ ನಿಬಂಧಕರಿಗೂ ಅಷ್ಟೇ, ತಾವು ದಯವಿಟ್ಟು ಸಾಲ ಸೌಲಭ್ಯಗಳು ಯಾರಿಗೆ ಸಿಗ್ತಾ ಇದೆ, ಅವರು ನಿಜವಾಗ್ಲೂ ಆ ಸಾಲ ತಗೊಂಡು ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದಾರಾ, ತಾವು ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ. ಉತ್ತಮ ರೈತರಿಗೆ, ಕಷ್ಟಪಡ್ತಕ್ಕಂಥ ರೈತರಿಗೆ ಹಳ್ಳಿಗಳಲ್ಲಿ ಲೋನ್ ವ್ಯವಸ್ಥೆ ಆಗಬೇಕಾಗಿದೆ. ಸಣ್ಣ ರೈತರಿಗೆ ಕೃಷಿ ಪತ್ತಿನ ಸಾಲದಲ್ಲಿ ಸಾಲ ಸಿಕ್ಕಂಥ ಸಂದರ್ಭದಲ್ಲಿ ಖಂಡಿತ ಆ ವ್ಯಕ್ತಿ ಮತ್ತಷ್ಟು ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತಷ್ಟು ಹೈನುಗಾರಿಕೆ ಅಭಿವೃದ್ಧಿಗೆ ಕಾರಣೀಕತ ಆಗ್ತದೆ. ಯಾಕೆಂತಂದರೆ ಇವಾಗ ನಮ್ಮದೇ ಚೀಮುಲ್ಲಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು. ಈಗ ಬೇಸಿಗೆ ಬರ್ತಾ ಇದೆ, ಹಾಲಿನ ರೇಟ್ ಕಡಿಮೆ ಆಗ್ತದೆ.
ಮೇವುಗಳು ಸಿಗಲ್ಲ. ಸೊ ಇವೆಲ್ಲವನ್ನು ಸಹಕಾರ ಸಂಘಗಳು ಯೋಜನೆಯನ್ನು ರೂಪಿಸಬೇಕು. ಚೀಮೂಲಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಎಲ್ರಿಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ, ಶುಭಾಶಯಗಳನ್ನು ತಿಳಿಸ್ತೀನಿ. ಬಹಳ ಅತ್ಯುತ್ತಮ ರೀತಿಯಲ್ಲಿ ಇವತ್ತು ತಂಡ ನೇಮಕ ಆಗಿದೆ. ನಿಮ್ಮಲ್ಲಿ ನನ್ನ ಕಳಕಳಿ ಮನವಿ ಏನಂತಂದರೆ, ನಮ್ಮ ಚಿಕ್ಕಬಳ್ಳಾಪುರದ ರೈತರು ಹಾಲನ್ನು ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಬೇಸಿಗೆಯಲ್ಲಿ ಹಾಲಿನ ರೇಟನ್ನು ಹೆಚ್ಚಿಸಿ ಹೊರತು ಯಾವುದೇ ರೀತಿಯಾದ ಕಡಿಮೆ ಮಾಡಬೇಡಿ. ಇದರಿಂದ ರೈತರಿಗೆ ತುಂಬ ಅನಾನುಕೂಲ ಆಗ್ತದೆ. ಇವತ್ತು ನೀಡ್ತಾ ಇರ್ತಕ್ಕಂಥ ಪೌಷ್ಟಿಕ ಆಹಾರಗಳು ಏನು KMF ಕಡೆಯಿಂದ ನೀಡ್ತಾ ಇದ್ದಾರೆ, ಅದನ್ನು ಇನ್ನಷ್ಟು ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗೋವಂಥ ಕೆಲಸ ಆಗಬೇಕು. ಈಗಾಗಲೇ ಕಾಲುಬಾಯಿ ಜ್ವರ ಅಥವಾ ಇನ್ನೊಂದು ರೋಗ ನಿರೋಧಕ ಇಂಜೆಕ್ಷನ್ಸ್ ಏನು ಹೈನುಗಾರಿಕೆಯಾಗಿ ನೀಡ್ತಿದ್ದೀವಿ, ಅದು ಉತ್ತಮ ಕಾರ್ಯ ಆಗಿದೆ. ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಆದರೆ ಹಸುಗೆ ನೀಡ್ತಕ್ಕಂಥ ಪೌಷ್ಟಿಕಾಂಶಗಳು ಏನು ಫೀಡ್ ಇರ್ಬೋದು, ಬೂಸ ಇರ್ಬೋದು, ಇವುಗಳು ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಹೈನುಗಾರಿಕೆಯವರಿಗೆ ದಯವಿಟ್ಟು ಆ ರೇಟ್ಗಳನ್ನು ಕಡಿಮೆ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನು ಕಡಿಮೆ ಮಾಡಿ ಅಂತ ಹೇಳ್ತೇನೆ. ಅಥವಾ ಆ ವೆಚ್ಚವನ್ನು KMF ಚೀಮೂಲ್ ಬಡಿಸೋದ್ರ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ತೇನೆ. ಹಾಗಾಗಿ ಈ ದಿನ ನಿಮ್ಮ ಜೊತೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಏನು ವಿಚಾರಗಳನ್ನು ಹೇಳಬೇಕು ಅಂತ ಅನಿಸಿತ್ತು ಅದನ್ನು ಹೇಳಿದ್ದೀನಿ. ಇಲ್ಲಿ ನಾನು ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ಅಲ್ಲ. ಯಾಕೆಂತಂದರೆ ಮತ್ತಷ್ಟು ಅಭಿವೃದ್ಧಿ ಆಗಲಿ. ಗೆದ್ದವನೇ 10 ಸರಿ ಗೆಲ್ಲಿ, ನಮಗೆ ಬೇಜಾರಿಲ್ಲ. ಆ ಗೆದ್ದವನ 10 ಸರಿ ಗೆದ್ದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಪ್ರಶಂಸೆ ಮಾಡೋಣ. ಗೆದ್ದು ರಾಜಕೀಯ ಮಾಡೋ ಅಂಥವ್ರನ್ನ ನೆಕ್ಸ್ಟ್ ಸಂಘದಿಂದ ದೂರ ಇಡೋಣ ಅಂತ ಹೇಳ್ತಾ, ಹಾಗೆ ಎಲ್ರಿಗೂ ಶುಭವಾಗಲಿ. 23 ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾನ್ಯ CM ಸಾಹೇಬರು ಬರ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಅವ್ರಿಗೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತೇನೆ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇನ್ನಷ್ಟು ಹೆಚ್ಚಿನ ಕೊಡುಗೆಗಳು ಸಿಗಲಿ. ಮಾನ್ಯ ಸಚಿವರಾದಂಥ ಉಸ್ತುವಾರಿ ಸಚಿವರಾದಂಥ MC ಸುಧಾಕರ್ ಅಣ್ಣವ್ರಿಗೆ, ಪ್ರದೀಪ್ ಈಶ್ವರ್ ಅವ್ರಿಗೆ, ನಮ್ಮ ಸಂಸದರಾದಂಥ ಸುಧಾಕರ್ ಅಣ್ಣವ್ರಿಗೆ ಎಲ್ರಿಗೂ ನಾನು ಕಳಕಳಿ ಮನವಿ ಮಾಡ್ತೀನಿ. ತಾವೆಲ್ಲ ಸೇರಿ ಚಿಕ್ಕಬಳ್ಳಾಪುರದ APMC ಚುನಾವಣೆಯನ್ನು ಆದಷ್ಟು ಬೇಗ ಮಾಡಿ. ಈ ಚುನಾವಣೆ ಖಂಡಿತ ರೈತರಲ್ಲಿ ಶಕ್ತಿಯನ್ನು ನೀಡ್ತದೆ. ಖಂಡಿತ ಕಮಿಷನ್ ದಂಧೆ ಕಡಿವಾಣ ಬೀಳ್ತದೆ. ಉತ್ತಮ ಏನು ಹೈಟೆಕ್ ಮಾರುಕಟ್ಟೆ ಮಾಡಬೇಕಂತಿದ್ರೆ ಖಂಡಿತ ಅದು ಸಾಧ್ಯ ಆಗ್ತದೆ. ಯಾವಾಗ ಅಂದರೆ ಚುನಾವಣೆ ನಡೆದು ರೈತರು, ಅಧಿಕಾರಿಗಳು, ಜನಪ್ರತಿನಿಧಿಗಳ ಕಡೆ ನಿಂತಾಗ ಮಾತ್ರ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮತ್ತಷ್ಟು ಸಹಕಾರ ಸಂಘಗಳು ಉದಯವಾಗಲಿ, ಅವೆಲ್ಲ ಕೆಲಸ ಮಾಡಲಿ, ಅವುಗಳಿಂದ ನಮ್ಮ ಜನತೆ ಆದಾಯ ಹೆಚ್ಚಲಿ, ಬಡ ಮತ್ತು ಮಧ್ಯಮ ವರ್ಗದವ್ರಿಗೆ ಅನುಕೂಲಗಳಾಗಲಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ತಿಳಿಸಿ. ಅದೇ ರೀತಿ ಕಳೆದ ಒಂದು ವಿಡಿಯೋ ಆಗಿರ್ಬೋದು, ಇದು 7ನೇ ವಿಡಿಯೋ, ಭಾಳ ತುಂಬ ಖುಷಿ ಆಗ್ತಿದೆ. ನಿಮ್ಮ ಅಭಿಪ್ರಾಯಗಳು ಎಲ್ಲಾದರೂ ಸಿಕ್ಕಾಗ ನೀವು ಹೇಳೋವಂಥ ಮಾತುಗಳು ತುಂಬ ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ ಮತ್ತು ಅಷ್ಟೇ ಜವಾಬ್ದಾರಿಯನ್ನು ಕೊಡ್ತಿದೆ. ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಜೊತೆ ನಾನು ಬರ್ತೇನೆ, ನಿಮ್ಮ ಜೊತೆ ಮಾತಾಡ್ತೇನೆ. ಹಾಗೂ ಇನ್ನಷ್ಟು ನಮ್ಮ ಕೈಲಾದಂಥದ್ದು, ನಮ್ಮ ಚಿಕ್ಕಬಳ್ಳಾಪುರ ನಮಗೆಲ್ಲವನ್ನು ನೀಡಿದೆ. ಒಂದು ಶಿಕ್ಷಣವನ್ನು ನೀಡಿದೆ, ಒಂದು ಸ್ಥಾನಮಾನ ನೀಡಿದೆ, ಒಂದು ಜವಾಬ್ದಾರಿಯನ್ನು ನೀಡಿದೆ. ಅದೇ ಚಿಕ್ಕಬಳ್ಳಾಪುರವನ್ನು ಮತ್ತಷ್ಟು ಮಧ್ಯಮ ವರ್ಗದವರನ್ನು ಮತ್ತಷ್ಟು ಶ್ರೀಮಂತಗೊಳಿಸೋಣ. ಬೆಂಗಳೂರಕ್ಕೆ ನೆಕ್ಸ್ಟ್ ಉಪನಗರವಾಗಿ ಬರೋದಕ್ಕಿಂತ ಮುಂಚೆ ನಮ್ಮ ಕೃಷಿಯನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ರಿಯಲ್ ಎಸ್ಟೇಟು, ಭೂಮಾಫಿಯಾ ಜಾಸ್ತಿ ಆಗ್ತಾ ಇದೆ. ಇವುಗಳ ಹೊಡೆತಕ್ಕೆ ಸಾಲದೆಂಬಂತೆ ಈ ಸಹಕಾರ ಸಂಘಗಳ ರಾಜಕೀಯ ಕಹಿ ಸತ್ಯ ಮತ್ತಷ್ಟು ಕೃಷಿಯನ್ನು ಸರ್ವನಾಶ ಮಾಡ್ತಿದೆ. ಹಾಗಾಗಿ ಭೂಮಾಫಿಯಾದಂತೆ ರಾಜಕೀಯ ಮಾಫಿಯಾ ಆಗೋದು ಬೇಡ. ಸಹಕಾರ ಸಂಘಗಳು ಉಳಿಯಲಿ. ಸಹಕಾರ ಸಂಘ ಒಂದೇ ಕೃಷಿ ಮತ್ತು ಹೈನುಗಾರಿಕೆಗೆ ಚಿಕ್ಕಬಳ್ಳಾಪುರದ ಜೀವನಾಡಿಯಾಗಿದೆ. ದಯವಿಟ್ಟು ಎಲ್ಲ ರೈತರಿಗೆ ಮನವಿ, ನಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಳೋಣ. ಯಾರಿಗೆ ಮತ ನೀಡಬೇಕು ಅಂತ ಮಾಡೋಣ. ಚುನಾವಣೆಯಲ್ಲಿ ಗೆದ್ದು ಅನೇಕ ಅಭಿವೃದ್ಧಿ ಕೆಲಸ ಮಾಡಿರೋರಿಗೆ ಮತ್ತೆ ಆಯ್ಕೆ ಮಾಡೋಣ. ಈ ಆಯ್ಕೆ ಮತ್ತೊಬ್ಬ ಬರೋಂಥ ವ್ಯಕ್ತಿಗೆ ಎಚ್ಚರಗಂಟೆ ಆಗಿರಲಿ. ಇವತ್ತು ಕೆಲಸ ಮಾಡೋನು ನಾವು ಆಯ್ಕೆ ಮಾಡಿದ್ರೆ ಮುಂದೆ ಕೆಲಸ ಮಾಡೋನು ನಿಲ್ತಾನೆ. ನಾವು ಕೆಲಸ ಮಾಡದೆ ಬೇರೆಯವ್ನಿಗೆ ಓಟ್ ಹಾಕಿದ್ವಿ ಅಂದರೆ ಬೇರೆ ರೀಸನ್ಗೆ ನಾವು ಏನು ಕೊಟ್ಟು ಓಟ್ ಹಾಕಿರ್ತೀವೋ ಮತ್ತೆ ಇನ್ನೊಬ್ಬನ ಬರೋನು ಅದೇ ರೀಸನ್ ಇಟ್ಕೊಂಬರ್ತಾನೆ. ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಮತ ಅಂತ ಹೇಳಿ ಖಂಡಿತ ಕೆಲಸ ಮಾಡ್ತಾರೆ. ನೀವೇನು ಮಾಡಿದ್ದೀರಾ, ನಿಮ್ಮ ಟೈಮಲ್ಲಿ ಏನು ಮಾಡಿದ್ದೀರಾ, ಇನ್ಕ್ಲೂಡಿಂಗ್ ಈಗ ನಾನು ಅಧ್ಯಕ್ಷನಾಗಿದ್ದೀನಿ, ನನ್ನೂ ಪ್ರಶ್ನೆ ಮಾಡ್ತಾರೆ. ನೀವೇನು ಮಾಡ್ತಿದ್ದೀರಾ, ಇದು ಮಾಡ್ತಿಲ್ಲ, ನಿನ್ನ ಟರ್ಮಲ್ಲಿ ಇದು ಕಡಿಮೆ ಆಗಿದೆ, ಇದನ್ನು ನೀನು ಮಾಡಲಿಲ್ಲ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸಾಧ್ಯವಾದಷ್ಟು ನಾನು ಅದನ್ನು ಪರಿಹರಿಸೋಕ್ಕೆ ಗಮನ ಕೊಡ್ತಿದ್ದೀನಿ. ಅದೇ ರೀತಿ ಎಲ್ಲ ಸಂಘಗಳಲ್ಲೂ ಸಹ ಪ್ರಶ್ನೆ ಮಾಡಿ.
ಪದಾಧಿಕಾರಿಗಳನ್ನು, ಅಧ್ಯಕ್ಷರುಗಳನ್ನು ಪ್ರಶ್ನೆ ಮಾಡಿ ನಿಮ್ಮ ಸಂಘದ ಅಭಿವೃದ್ಧಿಯಲ್ಲಿ, ನಿಮ್ಮ ಸಂಘ ಅಭಿವೃದ್ಧಿ ಆದರೆ ಆ ಸಂಘದಿಂದ ಬರ್ತಕ್ಕಂಥ ಆದಾಯ ಅನುಕೂಲಗಳು ನೇರವಾಗಿ ಆ ಸಂಘದ ಸದಸ್ಯನಾದ ನಿಮಗೆ ಸಲ್ತದೆ. ಹಾಗಾಗಿ ಬಂಧುಗಳೇ, ಯೋಚಿಸಿ ನಮ್ಮ ಊರಿನ ಸಹಕಾರ ಸಂಘಗಳಾಗಿರ್ಬೋದು ಎಲ್ಲವನ್ನು ನಾವು ಅಭಿವೃದ್ಧಿ ಪಡಿಸ್ಕೊಂಡಿದ್ದೆ ಆದರೆ ಖಂಡಿತ ನಮ್ಮ ಕೃಷಿ ಹೈನುಗಾರಿಕೆ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ, ನಮ್ಮ ಚೀಮೂಲ್ ಬೆಳವಣಿಗೆ ಆಗ್ತದೆ, ನಮ್ಮ APMC ಬೆಳವಣಿಗೆ ಆಗ್ತದೆ, ನಮ್ಮ DCC ಬ್ಯಾಂಕ್ ಬೆಳವಣಿಗೆ ಆಗ್ತದೆ, PLD ಬ್ಯಾಂಕ್ ಬೆಳವಣಿಗೆ ಆಗ್ತದೆ. ಹಾಗಾಗಿ ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಜೊತೆ ನನ್ನ ಅನಿಸಿಕೆಗಳಿಗೆ ಗೌರವ ನೀಡ್ತಾ ಇರ್ತಕ್ಕಂಥವ್ರನ್ನು ನಾನು ಈ ದಿನ ಗೌರವಿಸ್ತೇನೆ. ಅದೇ ರೀತಿ ಕೆಲವರು ಏನಾದರೂ ಮಾತಾಡಿಕೊಂಡ್ರು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಯಾಕೆಂತಂದರೆ ನಾವು ನಂಬಿರೋಂಥ ಕೆಲಸ, ನಾವು ಮಾಡೋಂಥ ಕೆಲಸದ ಬಗ್ಗೆ ಮಾತ್ರ ನಾನು ಗಮನ ಕೊಡ್ತೀನಿ. ಮಾತಾಡೋರ ಬಗ್ಗೆ ಆಗಲಿ, ನನ್ನ ಬಗ್ಗೆ ನೆಗೆಟಿವಾಗಿ ಮಾತಾಡೋರಂಥ ವಿಚಾರಗಳನ್ನು ನಾನು ತಲೆ ಕೂಡ ಕೆಡಿಸ್ಕೊಳಲ್ಲ. ಯಾಕಂತಂದರೆ ನನಗೆ ಅಷ್ಟು ಟೈಮ್ ಇಲ್ಲ. ನಮ್ಗೆ ಇಷ್ಟಪಡೋರ ಜೊತೆ ನಾವು ಜೀವನ ಮಾಡೋಣ ಅಂತ ಹೇಳ್ತಾ, ಸಮಾಜದ ಅಭಿವೃದ್ಧಿಯಲ್ಲಿ ನಮ್ಮ ಯುವಕರ ಪಾತ್ರ ಅತ್ಯಂತ ಹೆಚ್ಚಾಗಿದೆ. ಎಲ್ಲ ಯುವಕರು ಭಾಳ ಮುಖ್ಯವಾಗಿ ನಡುವೆ MNC ಕಂಪ್ನಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಸಹಕಾರ ಸಂಘಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಎಲ್ಲ ಯೂತ್ಸು ಆ ಸಂಘದ ಬೈಲ ಸಿದ್ಧಾಂತಗಳೇನಿದೆ ಅದಕ್ಕೆ ಗೌರವ ಕೊಡಿ, ಎಲ್ಲರೂ ಸದಸ್ಯತ್ವವನ್ನು ಪಡೀರಿ. ಈ ಒಂದು ತಿಂಗಳು, ಬಹುಶಃ ಇನ್ನು 3-4 ತಿಂಗಳಲ್ಲಿ ಸಂಘದ ಒಂದು ಕ್ರಾಂತಿ ಆಗಲಿ. ಎಲ್ಲ ಸದಸ್ಯರು ಸಂಘದ ಸದಸ್ಯತ್ವವನ್ನು ಪಡೆಯಿರಿ. ಸಂಘದಿಂದ ಪಡ್ತಕ್ಕಂಥ ಸಾಲಗಳನ್ನು ಬಳಸ್ಕೊಂಡು ಕೃಷಿ ಮತ್ತು ಹೈನುಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ನಮ್ಮ ಚಿಕ್ಕಬಳ್ಳಾಪುರ ಮತ್ತಷ್ಟು ಅಭಿವೃದ್ಧಿ ಆಗಲಿ. ಸಂಸದರು, ಶಾಸಕರು ಮತ್ತು ಉಸ್ತುವಾರಿ ಸಚಿವರಿಗೆ ಅನಂತ ಮನವಿಯನ್ನು ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಚಿಕ್ಕಬಳ್ಳಾಪುರ APMCಗೆ ಚುನಾವಣೆ ಮಾಡಿ ರೈತರನ್ನು ಉಳಿಸಿ ಅಂತ ಹೇಳ್ತಾ ಈ ದಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಶುಭವಾಗಲಿ. ಧನ್ಯವಾದಗಳು.